ನಮಸ್ಕಾರ, ನಾನು ಬಸವರಾಜ್. ಇಲ್ಲಿ ಸಿದ್ದರಾಮಯ್ಯನವರು ಕೂತಿರು, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಇದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ. ಮಿಸ್ಟರ್ ಅಶೋಕ್, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನ್ನ ನಂಬರು 136, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೇವಲ 2 ದಿನಗಳ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದು ವಿಧಾನಮಂಡಲದ ಅಧಿವೇಶನದಲ್ಲಿ. ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ. ಅಮೆರಿಕದ 7ನೇ ಅಧ್ಯಕ್ಷ ಆಂಡ್ರೂ ಥಾಮಸ್ ಅವರು ಆಡಿದ್ದಂತಹ ಈ ಮಾತುಗಳಲ್ಲಿ ಒಂದು ಸೂಕ್ಷ್ಮವಾದ ಸಂಗತಿಯನ್ನು ಅವರು ಉಲ್ಲೇಖ ಮಾಡಿದ್ರು. ನಾನು ನಿಮ್ಗೆ ಹೇಳಿದ್ದೆ, 136 ಶಾಸಕರೂ ಕೂಡ ನನ್ನ ಜೊತೆಲಿದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಅಂತ. ಅಂದರೆ 136ರಲ್ಲಿ ಅವರು ಒಬ್ಬರು ಅಂತ. ಈ ಮಾತಿದೆಯಲ್ಲ, ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ ಎನ್ನುವಂಥದ್ದು, ಈ ಮಾತನ್ನು ಅಮೇರಿಕದ ಅಧ್ಯಕ್ಷ ಆಂಡ್ರೂ ಥಾಮಸ್ ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಹೇಳಿದರು ಅಂದರೆ, ಒಂದು ಈ ದಮನಿತ ಶೋಷಿತರ ಪರವಾಗಿ ಧ್ವನಿ ಎತ್ತುವ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಗಟ್ಟಿಯಾಗಿ ನಿಂತು ಬಿಟ್ಟರೆ, ಧೈರ್ಯವಾಗಿ ನಿಂತು ಬಿಟ್ಟರೆ ಒಂದು ನ್ಯಾಯ, ಸಾಮಾಜಿಕ ನ್ಯಾಯ ದಕ್ಕುತ್ತದೆ ಅನ್ನುವಂಥದ್ದು ಅವರ ಒಂದು ಕಾಂಟೆಕ್ಸ್ಟ್ ಆಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನ ತಾವು ಯಾರು ಅವರಿಗೆ PR ಮಾಡ್ತಾರೋ ಅಥವಾ ಯಾರು ಇಂಥದ್ದನ್ನೆಲ್ಲ ಕೋಟ್ ಬರ್ಕೊಡ್ತಾರೋ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿಲ್ಲ. ನೋಡಿ, ಅದೇ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಸದನದ ಮೊದಲನೇ ಸೀಟಿನಲ್ಲಿ ಕೂರುವ ನಾಯಕ ಹಿಂದಿನ ಸಾಲಿಗೆ ಬಂದು ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕೂತಿದ್ದಾರೆ. ಅವರನ್ನು ಮಾತಾಡಿಸ್ತಾರೆ. ಹೇಗಿದ್ದೀರಾ ಸರ್? ಹೇಳಿ ಅಂದರೆ ಕೊನೆಯ ಸಾಲಿನ 2ನೇ ಸೀಟಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ರೆ, ಕೊನೆಯ ಸಾಲಿನ 1ನೇ ಸೀಟಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕೂತಿದ್ದಾರೆ. ನಾನು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಯಾರಿದಾರೋ ನಮಗೆ ಗೊತ್ತಿಲ್ಲ, ಅಥವಾ ಅಲ್ಲಿ ಕೋಟ್ಸ್ ಬರ್ಕೊಡೋರು ಯಾರಿದಾರೋ ಗೊತ್ತಿಲ್ಲ. ಆದರೆ ನೋಡಿ, ಅವರು ಅರ್ಥ ಮಾಡ್ಕೋಬೇಕು, ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ ಅನ್ನುವ ಆ ಮಾತಿಗೂ ಇತ್ತೀಚೆಗೆ ಒಂದು ಸಿನಿಮಾ ಬಂದಿತ್ತು KGF ಅಂತ. ಅದರಲ್ಲೊಂದು ಮಾತು ಬರುತ್ತೆ ನೋಡಿ, ನಿನ್ನ ಬೆನ್ನ ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದು ಯುದ್ಧ ಗೆಲ್ತೀಯ. ಆದರೆ ನಿನ್ನ ಮುಂದೆ ನಿಂತಿರೋ ಅಷ್ಟೂ ಜನಕ್ಕೆ ನೀನಿರೋ ಧೈರ್ಯ ಇದೆ ಅನ್ನೋದೇ ಆದರೆ ಈ ಪ್ರಪಂಚನೇ ಗೆಲ್ತೀಯ ಅನ್ನುವಂಥ. ಮೊನ್ನೆಯ ಡಿ.ಕೆ. ಶಿವಕುಮಾರ್ ಅವರ ಮಾತು, ನನ್ನ ಹಿಂದೆ 1000 ಜನ ಇದ್ದಾರೆ ಅನ್ನೋ ಒಂದು ಯುದ್ಧ ಗೆಲ್ಲುವ ತಾಕತ್ತನ್ನು ಪ್ರದರ್ಶಿಸಿದ್ರೆ, ಇವತ್ತಿನ ಡಿ.ಕೆ. ಶಿವಕುಮಾರ್ ಅವರ ಮೆಸೇಜ್ ಕೊನೆ ಸಾಲಲ್ಲಿ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕೂತಿರುವಂತಹ ಮೆಸೇಜ್, ಅಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ, ಆ ಕಾರಣಕ್ಕೋಸ್ಕರ ನಾವು ಪ್ರಪಂಚ ಗೆಲ್ತೀವಿ ಅಂತಲೋ 2028ರ ವಿಧಾನಸಭಾ ಚುನಾವಣೆ ಗೆಲ್ತೀವಿ ಅನ್ನುವಂಥದ್ದು ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಆದರೆ ಹೈಕಮಾಂಡ್ನ ವಾರ್ನಿಂಗ್ ಮೂಲಕ ಅಥವಾ ಹೈಕಮಾಂಡ್ನ ಒಂದು ಎಚ್ಚರಿಕೆಯ ಸಂದೇಶದ ನಂತರದಲ್ಲಿ ಈ ಬೆಳವಣಿಗೆಗಳು ಆಗ್ತಿವೆ. ದೆಹಲಿಗೆ ಹೋಗಿ ಬಂದ ಮೇಲೆ ಏನು ಮಹಾಬಲಿಪುರಂನಲ್ಲಿ ದಕ್ಷಿಣದ ಮುಖ್ಯಮಂತ್ರಿಗಳ ಸಭೆ ಏನಾಯಿತು, ಅಮಿತ್ ಶಾ ಅವರ ನೇತೃತ್ವದಲ್ಲಿ ಆ ಸಭೆಯನ್ನು ಮುಗಿಸಿ ಬಂದ ಮೇಲೆ ದೇವರಾಜ ಅರಸು ಅವರ ಜಯಂತಿಗೆ ಗೈರಾಕಿ ಮುಖ್ಯಮಂತ್ರಿಗಳು ಹೋಗಿ ಬಂದ್ರಲ್ಲ, ಸಿದ್ದರಾಮಯ್ಯ ಅವರು ಅಧಿವೇಶನಕ್ಕೆ ಕೊನೆಯದಾಗಿ ಬಂದರು. ಆಲ್ಮೋಸ್ಟ್ ಕೊನೆ ಮುಗಿತಾಯಿತು. ಆ ಟೈಮಲ್ಲಿ ಅವರು ಬಂದು ಕೂತ ತಕ್ಷಣ ಸಿದ್ದರಾಮಯ್ಯ ಅವರ ಜಾಗಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗಿ ಕೂತು ಮಾತಾಡಿಸ್ತಾರೆ. ಆಗಬಹುದಾದಂತಹ ವ್ಯತ್ಯಾಸಗಳು, ಒಂದಷ್ಟು ತಲ್ಲಣಗಳೇನಾದರೂ ಆಗಬಹುದು ಅನ್ನುವಂತಹ ಮುನ್ಸೂಚನೆ ಸಿಕ್ಕರೆ, ಗುಪ್ತಚರ ಇಲಾಖೆ ಮುಖ್ಯಮಂತ್ರಿಗಳ ಅಧೀನದಲ್ಲೇ ಇರುತ್ತೆ, ಒಂದಷ್ಟು ಮಾಹಿತಿ ಸಿಗುತ್ತೆ. ಅಂತಹ ಸಂದರ್ಭದಲ್ಲೂ ಮೈಮರೆತು ಕೂತ್ರೆ ಅವರು ಟ್ರಬಲ್ ಶೂಟರ್ ಆಗೋದಿಲ್ಲ. ಒಂದು ಅವರಾಗಿ ಹೋಗಿ ಸಿದ್ದರಾಮಯ್ಯ ಅವರನ್ನು ಮಾತಾಡಿಸುವ ಮೂಲಕ ಇರಬಹುದಾದ ಸಣ್ಣ ಪುಟ್ಟ ಮನಸ್ತಾಪ, ಅವರ ಕೋಪ ತಾಪ, ಅವರ ಮೌನ, ಇವೆಲ್ಲವಕ್ಕೂ ಕೂಡ ಉತ್ತರ ಪಡೆಯಬಹುದು, ಅಥವಾ ಒಂದು ಸಂಧಾನದ ಮೂಲಕ ಸಿದ್ದರಾಮಯ್ಯ ಅವರ ಜೊತೆಲಿ ಏನು ಬೇಕಾದರೂ ಗೆಲ್ಲಬಹುದು. ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ ಅದು ಮಾಡಿ ಗೆದ್ದಿದ್ದಾರೆ. ಇಲ್ಲಾಂದರೆ ಸಿದ್ದರಾಮಯ್ಯ ಅವರಿಂದ CM ಸ್ಥಾನ ಪಡೆಯೋದು ಈಸಿ ಮಾತಾಗಿರಲಿಲ್ಲ. ವಿಶೇಷ ಅಂದರೆ ಕೆಲ ಹೇಳಿಕೆಗಳನ್ನು ಕೊಡೋ ಮೂಲಕ, ಡಿ.ಕೆ. ಸುರೇಶ್ ಅವರ ಮೂಲಕ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿಸೋ ಮೂಲಕ ಒಂದಷ್ಟು ಸಂದೇಶಗಳನ್ನು ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ರು. ಆ ನಂತರದಲ್ಲಿ 2 ಮನೆಗಳಲ್ಲಿ ಬೆಳಗ್ಗೆ ಹೋಗಿ ಟಿಫನ್ ಮಾಡ್ಕೊಬರುವಂತಹ ಬಾಹ್ಯ ಸಂದೇಶವನ್ನು ಫೋಟೋಗಳ ಮೂಲಕ, ನೋಡಿ ನಾವಿಬ್ಬರು ತಿಂಡಿ ತಿಂದಿದ್ದೀವಿ, ನಾಟಿ ಕೋಳಿ ಸರಿ ಮಾಡಿಸಿದ್ರು, ಉಪ್ಪಿಟ್ಟು ಮಾಡಿಸಿದ್ರು, ಮತ್ತೊಂದು ಮಾಡಿಸಿದ್ರು, ಅದೇ ಮೆಸೇಜನ್ನು ಕೊಟ್ಟಿದ್ರು. ಈಗಲೂ ಕೂಡ ಹೊರಗಿನ ಲೋಕಕ್ಕೆ ಡಿ.ಕೆ. ಶಿವಕುಮಾರ್ ಅವರು
ಯಾಕಂದರೆ ಅವ್ರ ಜೊತೆಲಿ ಹೋಗಿ ಎಷ್ಟು ಗಂಟೆ ಮಾತಾಡಿದರು, ಎಷ್ಟು ನಿಮಿಷ ಮಾತಾಡಿದರು ಅದು ಗೊತ್ತಿಲ್ಲ. ಆದರೆ ಅಧಿವೇಶನದ ಒಳಗಡೆ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಸಂದೇಶ ಕೊಟ್ಟಿದ್ದಾರೆ, ನಮ್ಮೊಳಗೆ ಏನೂ ಇಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ. ಆದರೆ ಒಂದಂತೂ ಪಕ್ಕ ಆಗತ್ತೆ, ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ ಅನ್ನೋದಕ್ಕಿಂತ ಲಾಸ್ಟ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ ಅನ್ನುವಂಥದ್ದು ಪಕ್ಕ ಆಗುತ್ತೆ ಇವತ್ತಿನ ಲೆಕ್ಕ ನೋಡಿದ್ರೆ. ನೋಡಿ, ಈ ಬಹಿರಂಗ ಸಂದೇಶ ಹೈಕಮಾಂಡ್ ಅಣತಿಯ ಕಾರಣಕ್ಕಾಗಿರೋ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ವಿತೌಟ್ ಸಿದ್ದರಾಮಯ್ಯ 2028 ಎಲೆಕ್ಷನ್ ನೀವು ಗೆಲ್ಲಿಕ್ಕಾಗಲ್ಲ ಅಂತ ಹೈಕಮಾಂಡ್ ಕೂಡ ಮೇಜು ಕುಟ್ಟಿ ಹೇಳಬಲ್ಲದು, ಹೇಳುತ್ತೆ. ರಾಹುಲ್ ಗಾಂಧಿ ಅವರಿಗೆ ಅದು ಗೊತ್ತು. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಿ ನಾವೇನೋ ಮಾಡ್ತೀವಿ ಅಂದರೆ ಇಲ್ಲಿಂದ ತಲುಪಬಹುದಾದ ರಿಪೋರ್ಟ್ಗಳು, ಆಂತರಿಕ ಸಮೀಕ್ಷೆಗಳು ಕಾಂಗ್ರೆಸ್ಸನ್ನು ತಲ್ಲಣಕ್ಕೀಡು ಮಾಡ್ತಾವೆ. ಯಾಕಂದರೆ ದೇವರಾಜ ಅರಸು ಉಚ್ಚಾಟನೆ ಮಾಡದ ಮೇಲೆ ಕಾಂಗ್ರೆಸ್ ಸ್ಥಿತಿ ಏನಾಯಿತು, ಸಾರೆಕೊಪ್ಪ ಬಂಗಾರಪ್ಪ ಅವರನ್ನು ಉಚ್ಚಾಟನೆ ಮಾಡಿದ ಮೇಲೆ ಕಾಂಗ್ರೆಸ್ ಸ್ಥಿತಿ ಏನಾಯಿತು. ಆದರೆ ದೇವರಾಜ ಅರಸು ಮತ್ತು ಸಾರೆಕೊಪ್ಪ ಬಂಗಾರಪ್ಪ ಅವರಿಗೆ ಹೋಲಿಕೆ ಮಾಡಿದಾಗ ಸಿದ್ದರಾಮಯ್ಯ ಅವರ ನಡೆ ಅಷ್ಟು ಆತುರಕ್ಕೆ ಒಳಪಡುವುದಿಲ್ಲ. ಅಳೆದು ತೂಗಿ ಲೆಕ್ಕ ಹಾಕಿ ಸಿದ್ದರಾಮಯ್ಯ ಅವರು ಒಂದೊಂದೇ ಹೆಜ್ಜೆ ಇಡ್ತಾರೆ. ಇವತ್ತಿನ DK ಶಿವಕುಮಾರ್ ಅವರ ಈ ಫೋಟೋ ರಾಂಗ್ ಮೆಸೇಜ್ ಹೋಗಬಾರ್ದು, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋ ಮೆಸೇಜ್ ನೀವು ಕೊಡಬೇಕು ಮುಖ್ಯಮಂತ್ರಿಗಳಾಗಿ ಸದನಕ್ಕೂ ಕೂಡ ಅನ್ನುವಂಥದ್ದು ಇದೆಯಲ್ಲ, ರಾಹುಲ್ ಗಾಂಧಿ ಅವರು ಹೇಳಿರಬಹುದು, ಹೈಕಮಾಂಡ್ ಇಂಥದ್ದೊಂದು ವಾರ್ನಿಂಗ್ ಕೊಟ್ಟಿರಬಹುದು. ಆ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ಸನಿಹಕ್ಕೆ ಅವರ ಮುಂದೆ ಹೋಗಿ ಶರಣಾಗಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ. ನೋಡಿ, ಒಂದು ಸದನವನ್ನು ಎಲ್ಲರೂ ನೋಡ್ತಿರ್ತಾರೆ, ಇಂತಹ ಫೋಟೋ, ಇಂತಹ ಒಂದು ಗೆಸ್ಚರ್ ಯಾರ್ಯಾರಿಗೆ ಯಾವ್ಯಾವ ರೀತಿ ಮೆಸೇಜ್ ಕೊಡಬೇಕು ಎಲ್ರಿಗೂ ಕೊಟ್ಟಂಗಾಗತ್ತೆ. ಆದರೆ DK ಶಿವಕುಮಾರ್ ಅವರು ಇವತ್ತು ಹೋಗಿ ಕೂತು ಬಂದಿದ್ದಿದೆಯಲ್ಲ, 2 ದಿನಗಳ ಹಿಂದಿನ ಅವರದ್ದೇ ಮಾತುಗೂ ಇವತ್ತಿನ ಸಂದೇಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಈಗ ಹೇಳಬೇಕಾಗುತ್ತೆ, ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ ಅನ್ನೋದಾದರೆ ಆ ಒನ್ ಮ್ಯಾನ್ ಕರೇಜಿಯಸ್ ಮ್ಯಾನ್ ಯಾರು? ಅದು ಸಿದ್ದರಾಮಯ್ಯ ಅವರ, DK ಶಿವಕುಮಾರ್ ಅವರ? ಅದನ್ನೂ ಕೂಡ DK ಶಿವಕುಮಾರ್ ಅವರು ಸದನಕ್ಕೆ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ಯಾರೇ ಇರಬಹುದು, ಒಬ್ಬ ದೊಡ್ಡ ಮಾಸ್ ಲೀಡರ್ ಇದ್ದಾಗ ಅವರ ಎದುರುಗಡೆ ಮಾಸ್ ಲೀಡರ್ ಅಲ್ಲದ ನಾಯಕ ಯಾವ ರೀತಿ ಯುದ್ಧ ಗೆಲ್ಲಬಹುದು? ಸಂಧಾನದ ಮೂಲಕ, ಸಂಯಮದ ಮೂಲಕ. ಆ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಬೇಕಾಗತ್ತೆ. ಅದನ್ನೇ ಮಾಡ್ತಾರೆ, ಮಾಡಲೇಬೇಕು. ಒಂದು ವೇಳೆ ಅದನ್ನು ಮೀರಿ ಯಾರೋ ಹೇಳ್ಕೊಡ್ತಾರೆ, ಜೊತೆಲಿರುವಂಥವರು ವಂದಿಮಾಗದರು, ಬಹುಪರಾಕ್ಕನ್ನು ಕೂಗ್ತಾರೆ ಅಂದ ಮಾತ್ರಕ್ಕೆ ಎಲ್ಲರೂ ಕೂಡ ಮಾಸ್ ಲೀಡರ್ ಆಗೋದಕ್ಕಾಗೋದಿಲ್ಲ. ರಾಜ್ಯದಲ್ಲಿ 3 ಮಾಸ್ ಲೀಡರ್, HD ದೇವೇಗೌಡರು, BS ಯಡಿಯೂರಪ್ಪ ಅವರು, ಸಿದ್ದರಾಮಯ್ಯ ಅವರು. ಆ ನಂತರದಲ್ಲಿ ಯಾರು ಅಂತ ಸಾಬೀತು ಮಾಡಲಿಕ್ಕೆ ಅವರು ಸಾಧಿಸಿದ್ದೇನು ಅದು ಮುಖ್ಯ ಆಗುತ್ತೆ. ದೇವೇಗೌಡರ ಹೋರಾಟದ ರಾಜಕಾರಣಕ್ಕೆ ಒಂದು ಚರಿತ್ರೆ ಇದೆ. ಯಡಿಯೂರಪ್ಪ ಅವರ ಹೋರಾಟದ ದಿಕ್ಕು ದೆಸೆಗಳೆಂಥವು ಅನ್ನೋದು ಅಧಿವೇಶನದ ಒಳಗೆ ಕೂತವರು, ವಿಧಾನಸೌಧದ ಒಳಗೆ ಕೂತವರು, ಅದರಲ್ಲೂ ವಿಪಕ್ಷದ ಸಾಲಿನಲ್ಲಿ ಕೂತವರಿಗೆ ಬಹುಪಾಲು ಚೆನ್ನಾಗಿ ಗೊತ್ತಿರುತ್ತೆ. ಅದೇ ರೀತಿ ಸಿದ್ದರಾಮಯ್ಯ ಅವರ ಲೆಕ್ಕ ಏನು ಅನ್ನೋದು ಗೊತ್ತಿರುತ್ತೆ. ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ ಅಂದರೆ ಇದು. ಸದನದ ಮೊದಲ ಸೀಟಿನ ನಾಯಕನೇ ಕೊನೆಯ ಸಾಲಿಗೆ, ಕೊನೆಯ ಕುರ್ಚಿಗೆ ಬಂದು ಕೂರೋದಿದೆಯಲ್ಲ, ಆ ಮೂಲಕ ಪಕ್ಕದಲ್ಲಿ ಕೂತಂತಹ ನಾಯಕನನ್ನು ಮಾತಾಡಿಸೋದಿದೆಯಲ್ಲ, ಸಂಧಾನಕ್ಕೋ, ಸಂಯಮದಿಂದಲೋ, ಹೈಕಮಾಂಡ್ ವಾರ್ನಿಂಗಿಂದಲೋ, ಇದು ಅಸಲಿ ರಾಜಕಾರಣ. ಇದು ಕಾಂಗ್ರೆಸ್ಗೆ ಒಂದಷ್ಟು ಬದಲಾವಣೆ, ತಪ್ಪುಗಳಾಗಿದ್ರೆ ತಿದ್ದುಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಕೋಬಹುದು ಅನ್ನುವಂತಹ ಒಂದು ಸಣ್ಣ ಸಂದೇಶ. ಆದರೆ ಇದು ಕೇವಲ ಬಾಹ್ಯ ಸಂದೇಶ. ಆಂತರ್ಯದಲ್ಲಿ ಇಬ್ಬರಲ್ಲೂ ಕೂಡ ಯಾವ್ಯಾವ ಲೆಕ್ಕಾಚಾರಗಳಿದಾವೋ ಗೊತ್ತಿಲ್ಲ. ಆದಾಗ್ಯೂ ಈ ಒಂದು ನಡೆ, DK ಶಿವಕುಮಾರ್ ಅವರ ನಡೆ, ಕಾಂಗ್ರೆಸ್ನಲ್ಲಿ ಇರಬಹುದಾದ ಸಮಸ್ಯೆಗಳನ್ನು ಅವರವರೇ ಕೂತು ಬಗೆಹರಿಸಿಕೊಳ್ಳಬಲ್ಲರು ಅನ್ನುವಂತಹ ಒಂದು ಕ್ಲಾರಿಟಿಯನ್ನು ಕೊಡುತ್ತೆ. ಯಾರೋ ಬರ್ಕೊಟ್ರು ಒನ್ ಮ್ಯಾನ್ಸ್ ಕರೇಜ್ ಮೇಕ್ಸ್ ಮೆಜಾರಿಟಿ ಅಂತ ಹೇಳ್ಬಿಡೋದಕ್ಕೂ, ಆ ನಂತರದಲ್ಲಿ ಅದೇ ಮಾತಿಗೆ ಕಟ್ಟುಬದ್ದು ಇರುವುದಕ್ಕೆ ಆಗದೆ ಒದ್ದಾಡಿ, ಇಲ್ಲಪ್ಪ ನಾನು ಹೇಳಿದ್ದು ನನಗಲ್ಲ ಅವರಿಗೆ ಅಂತ ಹೇಳೋದಕ್ಕೂ
ವ್ಯತ್ಯಾಸಗಳಿರುತ್ತೆ. ಹಾಗಿದ್ರೆ ಆ ಕರೇಜಿಯಸ್ ಒನ್ ಮ್ಯಾನ್ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಕಮೆಂಟ್ ಮಾಡಿ.